ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಯು ಪಿ ಎಸ್ ಸಿ ಆಸ್ಪಿರೆಂಟ್ ಕಡೆಯಿಂದ ನಾನು ನಿಮ್ಮ ಶ್ರೀ ಒಗ್ಗನ್ ಮಾತಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಈ ಫೆಡರಲ್ ಬ್ಯಾಂಕ್ ಇದೆಯಲ್ಲ, ಅದರಲ್ಲಿ ಆಫೀಸ್ ಅಸಿಸ್ಟೆಂಟ್ ಎಂಬ ಹುದ್ದೆ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಇದು ನೋಟಿಫಿಕೇಶನ್ ಔಟ್ ಆಗಿರುತ್ತೆ. ಇದು ಫೆಡರಲ್ ಬ್ಯಾಂಕ್ ಎಕ್ಸಾಮ್ ಆಗಿರುತ್ತೆ. ಪೋಸ್ಟ್ ನೇಮ್ ಏನಿದೆ ಅಂತಂದ್ರೆ ಆಫೀಸ್ ಅಸಿಸ್ಟೆಂಟು. ನಂಬರ್ ಆಫ್ ಪೋಸ್ಟ್ ಅಂದ್ರೆ ಮಲ್ಟಿಪಲ್ ವೇಕೆನ್ಸೀಸ್ ಇವೆ ಅಂತಿದೆ ಆಸ್ ಪರ್ ನೋಟಿಫಿಕೇಶನ್ ಬ್ರಾಂಚಸ್. ಸೊ ಅದಾದ ನಂತರ ಸ್ಯಾಲ್ರಿ ಎಷ್ಟು, ಈ ಒಂದು ಆಫೀಸ್ ಅಸಿಸ್ಟೆಂಟ್ ಸ್ಯಾಲ್ರಿ ಎಷ್ಟು ಅಂತಂದ್ರೆ 19,500ರಿಂದ 37,815 ರೂಪಾಯಿ ಪ್ಲಸ್ 11 ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಕೂಡ ನಿಮಗೆ ಇದರಲ್ಲಿ ಅವೈಲೇಬಲ್ ಇದೆ ನೋಡಿ. ಓಕೆ ನೋಡಿ, ಕ್ವಾಲಿಫಿಕೇಶನ್ ಏನಿದೆ, ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ ಬಟ್ ನಾಟ್ ಪಾಸ್ಡ್ ಗ್ರಾಜುಯೇಷನ್. ಪಾಸ್ಡ್ 10th ಸ್ಟ್ಯಾಂಡರ್ಡ್ ಬಟ್ ನಾಟ್ ಪಾಸ್ಡ್ ಗ್ರಾಜುಯೇಷನ್ ಅಂದ್ರೆ ಏಜ್ ಲಿಮಿಟ್ ತುಂಬಾ ಕಡಿಮೆ ಇದೆ ಅಂತಂದು ನಾವು ತಿಳ್ಕೊಬೇಕು. ಏಜ್ ಲಿಮಿಟ್ ನೋಡಿ ಇಲ್ಲಿ ಎಷ್ಟಿದೆ, 18ರಿಂದ 20 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಈ ಒಂದು ನೋಟಿಫಿಕೇಶನ್ ನ ಅಪ್ಲೈ ಮಾಡಬಹುದು. ಇದು ಯಾರೆಲ್ಲ ರೀಸೆಂಟ್ 10th ಪಾಸ್ ಆಗಿರ್ತಿರಲ್ಲ ಅವರಿಗೆ ತುಂಬಾ ಅನುಕೂಲವಾಗಿರ್ತಕ್ಕಂತಹ ವಿಡಿಯೋ ಆಗಿರ್ತದೆ, ಫೆಡರಲ್ ಬ್ಯಾಂಕ್ ಅಲ್ಲಿ ಆಫೀಸ್ ಅಸಿಸ್ಟೆಂಟ್ ಎಂಬ ಹುದ್ದೆ ಬಗ್ಗೆ. ಸೊ ಅದ್ರ ಸ್ಟಾರ್ಟಿಂಗ್ ಡೇಟ್ ನೋಡಿ, ಹೋದ ತಿಂಗಳು ಡಿಸೆಂಬರ್ ಅಂದ್ರೆ ಹೋದ ವರ್ಷ ಡಿಸೆಂಬರ್ 30, 2025ಕ್ಕೆ ಇದರ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ನೋಡಿ ಜನವರಿ 8, 2026. ಈ ಮಂತ್ ಜನವರಿಯಲ್ಲಿ 8ನೇ ತಾರೀಕು ಇದ್ರ ಲಾಸ್ಟ್ ಡೇಟ್ ಇದೆ ನೋಡಿ. ತುಂಬಾ ಸಮಯ ಕಮ್ಮಿ ಇದೆ. ಮತ್ತೆ ಏಜ್ ಲಿಮಿಟ್ ನೋಡಿ 18 to 20 ಇಯರ್ಸ್ ಅಂದ್ರೆ 10th ಪಾಸ್ ಆದವರಷ್ಟೇ ಇದಕ್ಕೆ ಅಪ್ಲಿಕೇಬಲ್ ಇದ್ದಾರೆ. 10th ಪ್ಲಸ್ 12th ಇರ್ಬೋದು, ಬಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆದವರು ಇಲ್ಲ. ಯಾರು ಗ್ರಾಜುಯೇಷನ್ ಕಂಪ್ಲೀಟ್ ಆದವರು ಇಲ್ಲ ನೋಡಿ. ಸೊ ಇದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಏನಿದೆ www.federalbank.in. ಓಕೆ, www.federalbank.in. ಸೊ ನೋಡಿ, ಇದ್ರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತಂದ್ರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ 10th ಸ್ಟ್ಯಾಂಡರ್ಡ್ ಆರ್ ಇಕ್ವಿವೆಲೆಂಟ್ ಎಕ್ಸಾಮಿನೇಷನ್ ಬಟ್ ನಾಟ್ ಪಾಸ್ಡ್ ಗ್ರಾಜುಯೇಷನ್. ಇದು ನೆನಪಿನಲ್ಲಿ ಇಟ್ಕೋಬೇಕು, ಗ್ರಾಜುಯೇಷನ್ ಪಾಸ್ ಆಗಿರಬಾರ್ದು. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ adequate knowledge in Microsoft Office and should have undergone at least a 1 month basic foundation training program in Microsoft Office. ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಆತನಿಗೆ ಸ್ವಲ್ಪ ನಾಲೆಜ್ ಇರಬೇಕು. ಮತ್ತೆ ಸರ್ಟಿಫಿಕೇಟ್ ಇದ್ರೆ ಸರ್ಟಿಫಿಕೇಟ್ನು ಕೊಡಬೇಕು. ಅದಾದ ನಂತರ ಇವೆಲ್ಲ ನ್ಯಾಷನಾಲಿಟಿ ಅವೆಲ್ಲ ಓಕೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನೋಡಿ, ಈ ಒಂದು ಆಫೀಸ್ ಅಸಿಸ್ಟೆಂಟ್ ಅಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು 19,500ರಿಂದ ಎಷ್ಟು 37,815 ಪ್ಲಸ್ ಮತ್ತೆ 11 ಸ್ಟಾಗ್ನೇಷನ್ ಇನ್ಕ್ರಿಮೆಂಟ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಮತ್ತೆ ಇನ್ನೊಂದು ನೋಡಿ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೂ ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಕನ್ಸೆಷನಲ್ ಲೋನ್ಸ್ ಆಗಿರ್ಬೋದು, ಅದರ್ ಬೆನಿಫಿಟ್ ಕೂಡ ಎಲ್ಲ ನಿಮ್ಗೆ ಆಡ್ ಆಗಿ ಬಂದಿರುತ್ತೆ. ಏಜ್ ಲಿಮಿಟ್ ಈಗ ಹೇಳಿರೋ ಹಾಗೆ 18ರಿಂದ 20 ಒಳಗಿನ ವರ್ಷದ ಹುಡುಗರು ಮತ್ತೆ ಹುಡುಗಿಯರು ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಬಂದ್ರೆ 5 year ಮ್ಯಾಕ್ಸಿಮಮ್ 5 year ಏಜ್ ರಿಲ್ಯಾಕ್ಸೇಷನ್. ಯಾರಿಗಪ್ಪ ಕ್ಯಾಟಗರೀಸ್ ಆರ್ ಎಲಿಜಿಬಲ್ ಫಾರ್ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಅಪ್ ಟು 5 years. ಸಚ್ ಕ್ಯಾಂಡಿಡೇಟ್ ಶುಡ್ ಬಿ ಬಾರ್ನ್ ಇನ್ 2000 ಒಳಗೆ ಹುಟ್ಟಿರ್ಬೇಕು ನೋಡಿ ನೀವು, ಮತ್ತೆ 2007. So candidate who have previously served or serving in branch or office of federal bank. ಇದು ಯಾರಿಗೆ 5 ವರ್ಷ ಅಂತಂದ್ರೆ, ಯಾರಾದ್ರೂ ಫೆಡರಲ್ ಬ್ಯಾಂಕ್ ಅಥವಾ ಯಾವ್ದಾದ್ರು ಬ್ರಾಂಚ್ ಅಲ್ಲಿ ಅವ್ರು ಯಾವುದೇ ಟೆಂಪ್ರರಿ ಆಫೀಸ್ ಅಸಿಸ್ಟೆಂಟ್ ಅಥವಾ ಬ್ಯಾಂಕ್ ಮ್ಯಾನ್ ಆಗಿ ಅಥವಾ ಡ್ರೈವರ್ ಆಗಿ ಕೇರ್ ಟೇಕರ್ ಆಗಿ ಕೆಲಸ ಮಾಡಿರ್ತಾರಲ್ಲ, ಸೊ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದೇ ರೀತಿ ಕ್ಯಾಂಡಿಡೇಟ್ಸ್ ಹೂ ಬಿಲಾಂಗ್ ಟು SC/ST ಕೆಟಗರಿ, ಇವರಿಗೂ ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಮತ್ತೆ ಇದ್ರದ್ದು ಅಪ್ಲಿಕೇಶನ್ ಫೀ ಎಷ್ಟು ಅಂತಂದ್ರೆ, ಜನರಲ್ ಅವರಿಗೆ 500 ರೂಪಾಯಿ ಇದೆ, SC/ST ಅವರಿಗೆ 100 ರೂಪಾಯಿ ಇದೆ ನೋಡಿ.
ಓಕೆ, ಜನರಲ್ ಅವರು 500 ರೂಪಾಯಿ ಮತ್ತೆ SC/ST ಅವರಿಗೆ 100 ರೂಪಾಯಿ ಇದೆ. ಪೇಮೆಂಟ್ ಮೋಡು ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡು, UPI, ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲ ರೀತಿಯಲ್ಲಿ ತಗೋತಾರೆ. ಸೊ ಲಾಸ್ಟ್ ಡೇಟು ಇನ್ನೊಂದ್ಸಲ ರಿಮೈಂಡ್ ಮಾಡ್ತೀನಿ ನಿಮಗೆ. ಡೇಟು ಯಾವಾಗ ಆಗಿದೆ? December 30, 2025 ಅಲ್ಲಿ ಅನೌನ್ಸ್ ಆಗಿದೆ. ಲಾಸ್ಟ್ ಡೇಟು 8 January 2026ಗೆ ಲಾಸ್ಟ್ ಡೇಟ್ ಇದೆ. ಡೇಟ್ ಆಫ್ ಸೆಂಟರ್ ಬೇಸ್ಡ್ ಆನ್ಲೈನ್ ಆಪ್ಟಿಟ್ಯೂಡ್ ಅಂದ್ರೆ ಎಕ್ಸಾಮಿನೇಷನ್ ಡೇಟ್ ಅಂತಂದ್ರೆ 1/2/2026 ಅಲ್ಲಿ ಏನು ಸೆಂಟರ್ ಬೇಸ್ಡ್ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಸೊ ಮತ್ತೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಲಿಂಕ್ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಇದೆ, ನಾಟ್ ಶೋರ್, ಎಕ್ಸ್ಪೆಕ್ಟೆಡ್ ಆನ್ ಬಿಫೋರ್ 23/1/2026 ಅಂದ್ರೆ ಇದ್ರ ಪ್ರೊಸೆಸ್ ತುಂಬಾ ಫಾಸ್ಟ್ ಆಗಿ ನಡೆಯುತ್ತದೆ ಅಂತಂದು ನೀವು ತಿಳ್ಕೊಬೇಕು. ಇದಕ್ಕೆ ಅಪ್ಲಿಕೇಬಲ್ ಯಾರು? 10th ಪಾಸ್ ಆದವರು, ಮತ್ತೆ ಏಜ್ ಲಿಮಿಟ್ 18 to 20 ಪ್ಲಸ್ 5 year ಎಕ್ಸ್ಟೆನ್ಷನ್ ಯಾರಿಗೆ? SC/ST ಮತ್ತೆ ಬ್ಯಾಂಕ್ ಅಲ್ಲಿ ಕೇರ್ ಟೇಕರ್ ಆಗಿ ಇನ್ನಿತರ ಹುದ್ದೆಯಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತೆ OBC ಮತ್ತೆ ಜನರಲ್ ದವರಿಗೆ ಎಷ್ಟು ಅಪ್ಲಿಕೇಶನ್ ಫೀಸು 500 ರೂಪಾಯಿ ಇದ್ರೆ SC/ST ಅವರಿಗೆ 100 ರೂಪಾಯಿ ಇದೆ ನೋಡಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಫೆಡರಲ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಆಫೀಸ್ ಅಸಿಸ್ಟೆಂಟ್ ಬಗ್ಗೆ. ನ್ಯೂ ನೋಟಿಫಿಕೇಶನ್ ಜಾಯ್ನ್ ಆಗಿದೆ. ಯಾರೆಲ್ಲ ಇನ್ನು ಇದ್ರ ಬಗ್ಗೆ ಎಕ್ಸಾಮ್ ಪ್ಯಾಟರ್ನು ಮತ್ತೆ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ, ಕ್ವಶನ್ ಪೇಪರು, ಅದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ PDF ಬೇಕು, ಕ್ವಶನ್ ಪೇಪರ್ PDF ಬೇಕು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು ಅಂತಂದು ಕಮೆಂಟ್ ಮಾಡಿ ನಾನು ನಿಮಗೆ ಈಸಿಲಿ ಪ್ರೊವೈಡ್ ಮಾಡ್ತೀನಿ. ಒಂದು ವೇಳೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾರೆಲ್ಲ ಫಾಲೋ ಮಾಡಿಲ್ವೋ, UPSC ಆಸ್ಪಿರೆಂಟ್ 23.24 ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದನ್ನು ಫಾಲೋ ಮಾಡಿ. ಡೈಲಿ ಅಪ್ಡೇಟ್ಗಾಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.